ನಮಸ್ಕಾರ. ಈ ದಿನ ಪತ್ರಿಕಾಗೋಷ್ಠಿಯಲ್ಲಿ ನಾವು 4 ಜನ ವಕೀಲರಿದ್ದೀವಿ. ನನ್ನ ಹೆಸರು ಎಸ್ ಅರುಣ್ ಕುಮಾರ್ ಅಡ್ವೊಕೇಟ್, ಮೈಸೂರಿಂದ. ನಮ್ಮ ಶಿವಕುಮಾರ್ ಅವರು ಹುಣಸೂರಿಂದ ಒಳಗಡೆ ಇರೋಂಥವ್ರು. ರಾಜೇಂದ್ರ ಅವರು ಕೊಳೆಗಾಲಿಂದ. ಕೊನೆಯಲ್ಲಿ ದಾಸಯ್ಯನವರು ಅಗೇನ್ ಮೈಸೂರಿಂದ, ಮೈಸೂರು ಟಿ ನರಸೀಪುರ. ಇವತ್ತಿನ ಪತ್ರಿಕಾಗೋಷ್ಠಿ ಕರೆದಿರುವಂಥದ್ದು ತಮಗೆಲ್ಲ ಗೊತ್ತಿದೆ. ಆಗಸ್ಟ್ 1ನೇ ತಾರೀಕು 2024 7 ಜಡ್ಜಸ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ ಆಫ್ ದ ಸುಪ್ರೀಂ ಕೋರ್ಟ್ ಹೆಡೆಡ್ ಬೈ ಚೀಫ್ ಜಸ್ಟಿಸ್ ಚಂದ್ರಚೂಡ್ ಅವರ ನೇತೃತ್ವದಲ್ಲಿ ಒಳ ಮೀಸಲಾತಿ ಕಾನೂನಿನ ಬಾಹಿರ ಅಲ್ಲ, ಪರಿಶಿಷ್ಟ ಜಾತಿನಲ್ಲಿ. ಹಾಗಾಗಿ ಒಳ ಮೀಸಲಾತಿ ಜಾರಿ ಮಾಡೋದು ಕಾನೂನು ಚೌಕಟ್ಟಿನ ಒಳಗಡೆನೆ ಇರುವಂತ ಅಂಶ ಅಂತ ಹೇಳಿ ಒಂದು ಐತಿಹಾಸಿಕ ತೀರ್ಪನ್ನ ಆಗಸ್ಟ್ 1ನೇ ತಾರೀಕು 2024 ಪ್ರಕಟಣೆ ಮಾಡಿದೆ. ಇದರ ಹಿನ್ನೆಲೆ ತಮ್ಗೆ ಹೇಳ್ಬೇಕಂತ ಅಂದ್ರೆ, ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳಿದೆ ಕರ್ನಾಟಕದಲ್ಲಿ. ಪರಿಶಿಷ್ಟ ಜಾತಿನಲ್ಲಿ 101 ಜಾತಿಗಳಿದೆ ಕರ್ನಾಟಕದಲ್ಲಿ. ಅದರಲ್ಲಿ ಮೂಲತಃ ನಮ್ಮ ಈ ಹಳೆ ಮೈಸೂರು ಭಾಗದಲ್ಲಿ ನಾವು ಗಮನಿಸೋದಾದ್ರೆ ವಲಯ, ಮಾದಿಗ, ಬೋವಿ, ಮೈಸೂರು ಕಡೆಲ್ಲ ಕಂಪಣ ಮಾದಿಗರು, ಈ ತರ ಒಂದು 4 ಬೋವಿಗಳು, ಈ 4 ಜಾತಿಗಳು ಕಾಣುವಂಥವು. ಬಟ್ ಕರ್ನಾಟಕ ರಾಜ್ಯದಲ್ಲಿರುವಂಥದ್ದು 101 ಜಾತಿಗಳು. ಸುಪ್ರೀಂ ಕೋರ್ಟ್ ಆರ್ಡರ್ ಹೇಳಿ ಎಂಪಿರಿಕಲ್ ಡೇಟಾ ಇದ್ದು ರಾಜ್ಯ ಸರ್ಕಾರಗಳದನ್ನು ಒಪ್ಕೊಂಡಿದೆ ಅನ್ನೋಂಥದ್ದು ಬಹಳ ಸ್ಪಷ್ಟವಾಗಿದ್ರು ಇವರು ಅದನ್ನ ಯಾವಾಗ ಮಾಡ್ತೀವಿ ಅನ್ನೋಂಥದ್ದು ಹೇಳಷ್ಟೇ ಅಧಿಕಾರ ಇದೆ ಹೊರತು ಅಧ್ಯಕ್ಷರನ್ನ ಹೈಕಮಾಂಡ್ ಇಂದ ಕೇಳಿ ಮಾಡ್ತೀವಿ ಅನ್ನೋದಾದ್ರೆ ಅದು ನೇರ ಕಂಟೆಂಪ್ಟ್ ಆಫ್ ಕೋರ್ಟ್ ಆಕ್ಷನ್ ಆಫ್ ಅವರ್ ಆನರಬಲ್ ಚೀಫ್ ಮಿನಿಸ್ಟರ್ ಸಿದ್ದರಾಮಯ್ಯನವರು. ಈಗ ಸರ್ ಆಗಸ್ಟ್ 1 ಆಗಿರೋದು ಇದು. ಈಗ ಆಗಸ್ಟ್ 1ಕ್ಕೆ ಜಡ್ಜ್ಮೆಂಟ್ ಆತರ ಹೇಳಿರೋದು. ಸೊ ಹಾಗಾಗಿ ಸಿದ್ದರಾಮಯ್ಯನವ್ರ ಮೇಲೆ ಕಂಟೆಂಪ್ಟ್ ಆಫ್ ಕೋರ್ಟ್ ಪ್ರೊಸೀಡಿಂಗ್ಸ್ ಕೂಡ ನಾವು ಇಮಿಡಿಯೇಟ್ ಆಗಿ ಅವರು ತುರ್ತಾಗಿ ಕ್ಯಾಬಿನೆಟ್ ನ ಕರೆದು ಸದಾಶಿವ, ನಾವು ಜಾಸ್ತಿ ಬಿಜೆಪಿ ಅವ್ರದ್ದು ಸ್ಪಿರಿಟ್ ನ ತಗೊಳ್ಳೋದಾದ್ರೆ ಇವರು ಜಾಸ್ತಿ ಒಪ್ಕೊಂಡು ಮಾಡಬೇಕು. ಕನಿಷ್ಠ ಪಕ್ಷ ಅವರೇ ಒಪ್ಕೊಂಡಿರೋಂತ ಸದಾಶಿವ ಆಯೋಗನ ಅವರು ಇಮಿಡಿಯೇಟ್ ಆಗಿ ಅದನ್ನ ಜಾರಿ ಮಾಡಬೇಕು ಅನ್ನೋದೇ ನಮ್ಮ ಈ ವಕೀಲರದ್ದು ಏನು ಒಂದು ಒಕ್ಕೂಟ ಇದೆ, ಇದರ ಗಟ್ಟಿಯಾದ ಆಗ್ರಹ. ಅವರು ಆದೇಶವನ್ನ ರಾಜ್ಯದ ಮುಖ್ಯಮಂತ್ರಿಗಳು ಇಮಿಡಿಯೇಟ್ ಆಗಿ, ಈಗ ಆಲ್ರೆಡಿ ಮಾನ್ಯ ಮುಖ್ಯಮಂತ್ರಿಗಳು ಸುಧಾ ಸದಾಶಿವ ಆಯೋಗವನ್ನ ಕೇಂದ್ರಕ್ಕೆ ಶಿಫಾರಸು ಮಾಡಿದ್ದಾರೆ. ಒಳ ಮೀಸಲಾತಿಯನ್ನು ಮಾಡೋದಕ್ಕೆ ನಮ್ದು ಯಾವುದೇ ರಾಜ್ಯ ಸರ್ಕಾರದ ಅಬ್ಜೆಕ್ಷನ್ ಏನಿಲ್ಲ ಅಂತ ಹೇಳಿ ಬಿಜೆಪಿ ಸರ್ಕಾರ ಮತ್ತೆ ಕಾಂಗ್ರೆಸ್ ಸರ್ಕಾರ ಎರಡೂ ರೆಕಮೆಂಡೇಶನ್ ಮಾಡಿದೆ. ಅದರಲ್ಲಿ ಯಾವ ಆಯೋಗವನ್ನ ಮತ್ತೆ ಯಾವುದೇ ಆಯೋಗವನ್ನ ರಚನೆ ಮಾಡುವಂತ ಅಗತ್ಯ ಇಲ್ಲ. ಯಾವುದೇ ಕ್ರಿಮಿನಲ್ ಬಗ್ಗೆ ಯಾವುದೇ ಡಿಸ್ಪೋಸ್ ಇಲ್ಲ. ಆ ಕಾರಣಕ್ಕೋಸ್ಕರ ರಾಜ್ಯದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರು ತುರ್ತಾಗಿ ಕ್ಯಾಬಿನೆಟ್ ಅನ್ನ ಕರೆದು ಒಳ ಮೀಸಲಾತಿಯನ್ನ ಜಾರಿ ಮಾಡಬೇಕಂತ ಹೇಳಿ ಈ ಪತ್ರಿಕಾಗೋಷ್ಠಿ ಮೂಲಕ ಒತ್ತಾಯವನ್ನ ಮಾಡ್ತೇವೆ. ಮುಂದೆ ನೀವೇನಾದ್ರೂ ಸಾಮಾಜಿಕ ನ್ಯಾಯದ ಬಗ್ಗೆ ಮಾತಾಡ್ಕೊಂಡು ಈ ಸಾಮಾಜಿಕ ನ್ಯಾಯಕ್ಕೆ ಸಮಾಧಿ ಕಟ್ಟುವಂತ ಕೆಲಸವನ್ನ ಮಾಡ್ತಾ ಬಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಇಡೀ ರಾಜ್ಯದಲ್ಲಿ ಏನು ಶೋಷಿತ ಸಮುದಾಯಗಳು ಏನಿದೆ, ಸಾಮಾಜಿಕ ನ್ಯಾಯವನ್ನು ವಂಚನೆಗೆ ಏನು ಒಳಗಾಗಿದ್ದೇವೆ, ಆ ಸಾಮಾಜಿಕ ನ್ಯಾಯಕ್ಕೆ ವಂಚನೆಗೊಳಗಂತ ಜನರನ್ನ ಸೇರಿ ಇಡೀ ರಾಜ್ಯದಲ್ಲಿ ಸಿದ್ದರಾಮಯ್ಯನವರ ವಿರುದ್ಧ ಹೋರಾಟದ ರೂಪುರೇಷೆಗಳನ್ನ ತಯಾರು ಮಾಡ್ತೀವಿ ಅಂತ ಹೇಳಿ, ಅವರ ವಿರುದ್ಧ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಪತ್ರಿಕಾಗೋಷ್ಠಿ ಮುಖಾಂತರ ಒತ್ತಾಯಿಸ್ತೇವೆ.